ನನಗೆ ಅವನ್ನ ಅಪ್ಪಾಜಿನ ಅಕ್ಕನ್ನ ನೋಡ್ಬೇಕನ್ಸಾಗ್ತೈತಿ. ಇಲ್ಲಿ ಯಾವ ಕಡೆಯಿಂದ ಹೋದ್ರೆ ದಾರಿ ಸಿಗ್ತೈತಿ ಅಂತಾನೂ ಗೊತ್ತಿಲ್ಲ. ಅಜ್ಜಿ ತಾತನ್ನ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲಮ್ಮ ನಮಗೆ ಅಂತಾರ. ಏನು ಮಾಡೋದು? ಮುಂದಿನ ವಾರ ನಾವು ಸಂತಿಗೆ ಹೋಗ್ಬೇಕು ನಮ್ಮ ಗಾಡಿ ತಗೊಂಡು, ಅವಾಗ ನೀನು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ರೆ ಇನ್ನೂ ಒಂದು ವಾರ ನಾ ಇಲ್ಲೇ ಇರ್ಬೇಕಾ? ಎಲ್ಲಿ ಹೋತ್ವಾ ಇದೆ ಹುಡುಗಿ? ಲಕ್ಷ್ಮಿ, ಲಕ್ಷ್ಮಿ ಇಲ್ಲಿ ಕುತ್ಕೊಂಡೇನುವಾ? ಬಾರವಾ, ಬಾ ಎದ್ದು ಬಾ, ಊಟ ಮಾಡ್ಬಾ. ಹಿಂಗೆ ನೀನು ಊಟ ಬಿಟ್ಟು ನಾಷ್ಟ ಬಿಟ್ಟು ಊಟ ಬಿಟ್ಟು ಕುತ್ಕೊಂಡ್ರೆ ನಿಮ್ಮಪ್ಪ ನಿಮ್ಮವ್ವ ಸಿಗ್ತಾರನ್ವಾ? ಕರ್ಕೊಂಡು ಹೋಗ್ತೀವಿ ಅಂತ ಹೇಳವಿಲ್ಲ. ಕರ್ಕೊಂಡು ಹೋಗಿ ನಿಮ್ಮೂರು ಎಲ್ಲೈತೆ ನೋಡ, ಅಲ್ಲಿಗೆ ನಾವು ಬಿಟ್ಟು ಬರ್ತೇವೆ. ನೀನೇ ಚಿಂತೆ ಮಾಡ್ಕೊಂತ ಕುಂದ್ರಬೇಡ ತಂಗಿ. ಏಮ್ಮ, ನಂಗೆ ನಮ್ಮಪ್ಪ ನಮ್ಮವ್ವನ್ನ ನೋಡ್ಬೇಕಂತ ಭಾಳ ಆಸೆ ಆಗಕತ್ತೈತಿ. ಅದಕ್ಕೆ ನಾನು ಕೇಳಿದ್ದೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀರಿ ಅಂತ. ಕರ್ಕೊಂಡು ಹೋಗ್ಯವ? ನಿನ್ನ ಕರ್ಕೊಂಡು ಹೋಗ್ದೆ ಮತ್ತೆ ಯಾರನ್ನ ಕರ್ಕೊಂಡು ಹೋಗನೆ? ನೀನೀಗ ಕರ್ಕೊಂಡು ನಡ್ಕೊಂತ ಬರಾಕ ನಮಗೂ ಆಗಲ್ಲ, ನಿಮ್ಮ ತಾತಗೂ ಆಗಂಗಿಲ್ಲ. ಅದಕ್ಕೆ ನಮಗೆ ವಾರಕ್ಕೊಮ್ಮೆ ನಮ್ದು ಸಂತಿಗೆ ಕರ್ಕೊಂಡು ಹೋಗೋದು ಗಾಡಿ ಬರ್ತೈತಿ. ಅದ್ರೊಳಗೆ ನಿನ್ನೆ ಕರ್ಕೊಂಡು ಹೋಗ್ತೀವಿ. ಯಾಕೆ ಚಿಂತೆ ಮಾಡ್ಕೊಂತ ಕುಂತೀನಿನೇ? ಲಕ್ಷ್ಮಿ, ಹೋಗೋಗ. ಒಳಗೆ ಇಡ್ಲಿ ಮಾಡಿಟ್ಟನಿ, ಹಾಕ್ಕೊಂಡು ತಿನ್ನೋಗ. ನಾನು ಅಲ್ಲೇ ಇತ್ತಿರ್ಲಾಗ ಒಂದು ಸ್ವಲ್ಪ ಜಾಸ್ತಿ ಕಸ ಐತಿ, ಅದನ್ನ ಓಟು ಹೊಡೆದು ಚೆಲ್ಲಿ ಬರ್ತಾನೆ. ಹೋಗೋಗ. ಏನಾಯ್ತು ಲಕ್ಷ್ಮಿ? ಏನಾರ ತಿಂದಿ ಇಲ್ವಾ ತಂಗಿ? ಇಲ್ರಿ, ಆಕಿ ತಿಂದಿಲ್ಲ. ನಮ್ಮಪ್ಪ ನಮ್ಮವ್ವನ್ನ ನೋಡ್ಬೇಕ ಅಂತಂದೆ ಸಪ್ ಮಾರಿ ಹಾಕೊಂಡ ಕುತ್ಕೊಂಡಾಳ. ಅದಕ್ಕೆ ಮುಂದಿನ ವಾರ ಕರ್ಕೊಂಡು ಹೋಗ್ಯವ. ನಮ್ದು ತರಕಾರಿ ತರೋದು ಗಾಡಿಗೆ ಬರ್ತೈತಿ, ಅದ್ರಾಗ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇವೆ ನಿಮ್ಮ ಮನೆಗೆ ಅಂತಂದ್ರು ಕೇಳವಲ್ಲ. ಅವನ್ವಾ, ನಮ್ಮದು ತರಕಾರಿ ಗಾಡಿ ಬರ್ತೈತಲ್ಲ, ಅದ್ರಾಗ ಕರ್ಕೊಂಡು ಹೋಗ್ತೀವಿ. ನೀನು ಸಪ್ ಮಾರಿ ಹಾಕೊಂಡು ಕುತ್ಕೋಬೇಡ. ಹೋಗ, ನಿಮ್ಮ ಅಜ್ಜಿ ಏನ ಮಾಡ್ಯಾಳ ನಾಷ್ಟ, ಹೋಗಿ ತಿಂದ ಒಂದು ಸ್ವಲ್ಪ ಆರಾಮ ತಗೋ. ಇಲ್ಲ ನಿಮ್ಮ ಅಜ್ಜಿ ಕೂಟ ಇಲ್ಲೇ ಕಾಡ ನಮ್ಮ ಮನೆ ಹಿತ್ತಲಾಗ ಅಲ್ಲಿ ಇಲ್ಲಿ ಅಡ್ಡಾಡ ಹೋಗು. ನಾನೇ ಹೊರಗೆ ಹೋದ್ರೆ ದಾರಿ ಎಲ್ಲೈತೆ ಅಂತ ಗೊತ್ತಾಗ್ಬೋದು. ಹ್ಞೂ ತಾತ, ಹೋಗ್ಬಾ. ಒಳಗೆ ಇಡ್ಲಿ ಮಾಡಿಟ್ಟನಿ, ಹಾಕೊಂಡು ತಿಂದೆ. ಅಲ್ಲೇ ಇಡ್ಲಿ ಕಡೆ ಬಾ. ಅಲ್ಲೇ ಕಸ ಅದ ಕಳೆ ಪಳೆ ಭಾಳ ಹುಟ್ಟೈತ್ಯಾ, ಅದಕ್ಕೆ ಕಿತ್ತೆ ಹೋಗಿ ಬಿಡೋಣ. ಹ್ಞೂ ಅಜ್ಜಿ, ಬರ್ತೇನೆ. ಅರಿ ಪಾಪ ಹುಡುಗಿ ಮನ್ಸಿಗೆ ಭಾಳ ಹಚ್ಕೊಂಡಾಡ್ರಿ. ಹೆಂಗಾರ ಮಾಡಿ ಅವರ ಮನೆಯವ್ರನ್ನ ಪತ್ತೆ ಹಚ್ಚಿ ಆಕಿನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಬೇಕು. ಇಲ್ಲಾಂದ್ರೆ ಹುಡುಗಿ ಚಿಂತೆ ಹಚ್ಕೊಂಡು ಮನಸ್ಸಿಗೆ ಬೇಸರ ಮಾಡ್ಕೊಂತೈತ್ರಿ. ಅರಿ ಅದನ್ನ ನಾನು ಯೋಚನೆ ಮಾಡಕತ್ತೇನಿ. ನಮ್ಮದು ತರಕಾರಿ ಗಾಡಿ ಬರ್ತೈತಲ್ಲ, ಅದ್ರಾಗ ಕರ್ಕೊಂಡು ಹೋಗ್ತಾನೆ. ಅವರ ಮನೆ ಊರು ಎಲ್ಲೈತಿ ನೋಡ ತಿಳ್ಕೊಂಡೆ ಅವ್ರ ಮನೆಯವ್ರಿಗೆ ಒಪ್ಪಿಸಿ ಬಂದ್ಬಿಡ್ತಾನೆ. ನೀನು ಚಿಂತೆ ಮಾಡಬೇಡ. ಅಷ್ಟು ಮಾಡ್ರಿಪ್ಪ, ಸಾಕ. ಹುಡುಗಿ ಬಡ್ದಾಡೋದೆ ನೋಡಿದ್ರೆ ನನಗೆ ಮನಸ್ಸಿಗೆ ಭಾಳ ನೋವು ಆಗಾಕತ್ತೈತಿ. ಇದ್ರೆ ಇರ್ಬೋದ್ರಿ, ಆದ್ರೆ ಆಕಿ ಬೇಜಾರು ಮಾಡ್ಕೊಂತಾಳ, ಅದಕ್ಕೆ ನನಗೂ ಬೇಜಾರು. ಇಲ್ಲ, ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾನೆ ಅವ್ರ ಮನೆಗೆ. ನೀನೇ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇತ್ಲಿ ಕಡೆ ನೋಡ, ಹುಷಾರಾಗಿ ಅತ್ತಾಗಿತ್ತಾಗ ನೋಡ್ಕೊಂಡು ಹುಲ್ಲು ಪಲ್ಲ ಕಿತ್ತೋಗೋದು ಬಿಡ. ಮತ್ತು ಲಕ್ಷ್ಮಿನ ಕರ್ಕೋಬೇಡ, ಹಂಗ ನಿತ್ಕೋ ಅಡ್ಡಾಡ ಅಂತ ಹೇಳ. ಹ್ಞೂ ರೀ, ಹೇಳ್ತೀನಿ. ನಂಗೇನು ನಾನು ಅದಕ್ಕೆ ಅಲ್ಲ, ನಾನು ಆಕಿನ ಕರ್ಕೊಂಡು ಹೊಂಟಿರೋದು ಬೇಜಾರಾಗದೆ ಬೇಡ. ನನ್ನ ಕೂಟ ಅಲ್ಲಿ ಒಂದು ಸ್ವಲ್ಪ ಇತ್ಲ ಕಡೆ ಓಡಾಡಿದ್ರೆ ಆಕೆಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಹೋಗತ್ತೆ ಅಂತ ಕೇಳಿದ್ದಷ್ಟೆ. ಆಯ್ತು, ನಾನು ಒಂದಿಟ್ಟು ಹಿಂಗ ಅಡ್ಡಾಡ್ಕೊಂತ ಹೋಗಿ ಬರ್ತಾನೆ. ಹ್ಞೂ ರೀ, ಆಯ್ತು. ಅಂದಂಗ ನಾಷ್ಟಾಕ ಏನು ಮಾಡಿವ ಮಾರಯ್ಯ? ಒಟ್ಟೊಂದು ಹಸ್ತವೇ ತಿಂದು ಹಿಂಗ ಅಡ್ಡಾಡ್ಕೊಂತ ಹೋಗ್ಬಿಡ್ತಾನೆ. ಅಜ್ಜ, ನಾಷ್ಟ ಅಜ್ಜಿ ಇಡ್ಲಿ ಮಾಡ್ಯಾಳ, ಹಾಕೊಂಬರ್ತಂತ ತಡಿ, ತಿನ್ವಂತಿ. ನೋಡ್ರಿ ಎಷ್ಟು ಪ್ರೀತಿ ಮಾತಾಡ್ತೈತಿ ಹುಡುಗಿ. ಇಂಥ ಹುಡುಗಿಗೆ ಆಕಿ ಅವ್ರತ್ತೆ ಇಷ್ಟೇ ಕಷ್ಟ ಕೊಟ್ಟಾಲ, ಆಕಿ ಯಾವಾಗ ಉದ್ಧಾರ ಆಗ್ಬೇಕ್ರಿಪ್ಪ. ಹೌದೌದು, ಏನು ಮಾಡ್ಬೇಕು, ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡೋದು. ಆಯ್ತು ತೋರಿ, ನೀವು ತಿಂದು ಹಂಗೆ ಅಡ್ಡಾಡ್ಕೊಂತ ಹೋಗ್ಬರ್ರಿ. ಲಕ್ಷ್ಮಿ ತಿಂದಿಂದ ಅಲ್ಲೇ ಹಿತ್ಲ ಕಡೆ ಕಳಿಸ್ರಿ. ಮತ್ತು ಅದು ಒಂದ ಕುಂತಂದ್ರೆ ಅದನ್ನ ಇದನ್ನ ಯೋಚನೆ ಮಾಡ್ಕೊಂತ ಕುಂದಿರ್ತೈತಿ.
ಹಾಂ ಹಾಂ ಆಯ್ತಾಯ್ತು. ಗೌಡ್ಯ ಯಾಕೆ ಹಿಂಗೆ ಮಾಡಕತ್ತೀಯಪ್ಪ? ಅಲ್ಲ ನಿಮ್ಮ ಅಕ್ಕನ ಮ್ಯಾಗ ಒಂದಿಟ್ಟು ನಿಂಗೆ ಕರುಣ ಕಾಕ್ಲತಿ ಅನ್ನೋದಿಲ್ಲ ಅಯ್ಯಪ್ಪ. ಅದ್ರಿದ್ರೆ ಹೊಳೆ ನೋಡ್ದಂಗೆ ಹೋಗಿಲ್ಲ ಗೌಡ್ಯ. ಯಾಕೆ ಹೊಳ್ಳಿ ನೋಡ್ಬೇಕೆ? ಹೊಳ್ಳಿ ನೋಡುವಂಥದ್ದು ಮನಸ್ಸನ್ನು ಇಟ್ಕೊಂಡಿಲ್ಲ, ಸಂಬಂಧನ ಇಟ್ಕೊಂಡ್ಬಿಟ್ಟಿಲ್ಲ. ಎಲ್ಲ ಬೆಂಕಿ ಹಚ್ಚಿಬಿಟ್ಟಿದೆ, ಯಾವ ಸಂಬಂಧನೂ ಉಳಿದಿಲ್ಲ. ಸುಮ್ಮನೆ ಎದಕ್ಕೆ ಹೊಂಟಿದ್ದೆ ಅದಕ್ಕೆ ಹೋಗ್ಬಿಡೆ. ಇನ್ನೊಂದ್ಸರಿ ಜೀವನದಾಗ ನಮ್ಮ ಕಣ್ಣಿಗೆ ಕಾಣಕ್ಕೆ ಹೋಗ್ಬಿಡಕ್ಕ. ಇದೇ ಲಾಸ್ಟ್ ಅಂತಂದು ತಿಳ್ಕೊಂಬಿಡು ನೀನೇ. ಹೊಂಟು ಬಿಡೆ. ಗೌಡ್ಯ ಯಾಕಂಗಂತೀಯ ಅಯ್ಯಪ್ಪ? ನನ್ನ ತಮ್ಮನ ಅಲ್ಲ ನಿಮ್ಮ ಅಕ್ಕ ಅನ್ನೋದೇ ಕಿಮ್ಮತ್ತಿಲ್ಲ ಅಯ್ಯಪ್ಪ. ನೀನು ಯಾಕೆ ಹೊಳೆ ನೋಡ್ಬೇಕ ಹೋಗು ಅಂತಿದ್ದೆ ಅಪ್ಪ. ನಿನ್ ಕೈ ಮುಗಿತಾನೆ, ಕಾಲು ಬೀಳ್ತಾನೆ, ಮನೆ ಕರ್ಕೊಂಡೋಗ ಗೌಡ್ಯ. ನನಗೆ ಈ ಕಾಡ್ನಾಗ ಡೇ ಸಾಕಾಗೈತಿ. ಪೊಲೀಸರು ನೋಡಿದ್ರ ಹಣ್ಣಗಾಯಿ ನೀರ್ಗಾಯಿ ಮಾಡಿ ಬರಬರಿ ಜಜ್ಜಿ ಕರ್ಕೊಂಬಂದಾರ ಅಯ್ಯಪ್ಪ. ಯವ್ವ ಈಗ ನೋಡಿದ್ರ ನಾನು ಬಿಟ್ಟು ಮುಂದೆ ಹೊಂಟಾರ. ಯವ್ವ ನೀನೇ ನೋಡಿದ್ರ ಅದ್ರ ಹುಲಿ ಬಾಯಾಗ ಬರಬರಿ ಆಹಾರ ಆಗಿ ಓಸು ಎಲುಬು ತಿಂದೆ ಒಗದು ಹೋಗಿತ್ತ ಚಾಂಡನಂದ. ಅಪ್ಪ ನಿಮ್ಮ ಅಕ್ಕನ ಯಾವ ಮಾತಿ ನೀನೆ ಬಗ್ಗಕ್ಕೆ ಹೋಗ್ಬೇಡ. ಈ ಕಿವು ಪಾನ್ಸಿ ನಾಟಕ ಎಲ್ಲ ನೋಡಿ ಇವಾಗ ಪುಚ್ಚ ಏನನ್ನೋದು ಗೊತ್ತಾಗೈತಿಲ್ಲ. ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗಿದ್ದೆ ಅಪ್ಪಾಜಿ ನೀನೆ? ಇಲ್ಲವ, ನಾ ಏನು ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ಅಕ್ಕ ನಿಮ್ಮ ಅತ್ತಿ ಆ ಥರ ಅದಾಳ. ನಾನು ನಮ್ಮ ಅಕ್ಕ ಅಂತಂದೆ ಭಾಳ ಪ್ರೀತಿ ಮಾಡ್ತಿದ್ದೆ ನಿಮ್ಮ ಅತ್ತಿನ. ನಮ್ಮ ಅಕ್ಕಲ್ಲ ಒಬ್ಬೇಕೆ ಅದಾಳ, ಯಾರು ಇಲ್ಲ ಹಿಂದೆ ಮುಂದೆ ಅಂತಂದು ಭಾಳ ಜೀವ ಮಾಡ್ತಿದ್ದೆ. ಈಗ ನೋಡಿದ್ರೆ ನನ್ನ ಜೀವನಕ್ಕೆ ಕಲ್ಲು ಹಾಕಿ ನಿಂತಾಳಷ್ಟ. ರೀ ನಡೀರಿ ನಾವು ನೋಡೋಣ ಮುಂದಕ್ಕೆ. ಸುಮ್ಮನೆ ಇವು ಕೆಲಸ ಆಗಿಲ್ದಾರ ಕೂಟ ನಿಂತ್ಕೊಂಡು ಏನು ಮಾಡೋದೈತ್ರಿ? ಅಲ್ಲ ನೋಡಿ, ನನ್ನ ಮುಂದೆ ಮಾತಾಡೋಕೆ ಹೆದರ್ತಿದ್ಲಿಕ್ಕೆ, ಈಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡುವಷ್ಟು ಧೈರ್ಯ ಬಂದ್ಬಿಟ್ಟತಿ. ಏನು ಮಾಡ್ಬೇಕ? ಅತ್ತಿ ಒಂದು ಕಾಲಿದ್ರೆ ಸೊಸಿಗೊಂದು ಕಾಲಿರ್ತತಿ ಅಂತಾರಲ್ಲ, ಹಂಗಾತ ನಂದು ಬಾಳೆ. ಗೌರಿ ಬರ್ರಿ ಮುಂದ್ಕತ ಹೋಗಿ ನೋಡೋಣ ಒಂದಿಟ್ಟೆ. ಇಲ್ಲೇನ ಮನಿ ಕಂಡಂಗ ಕಾಣ್ತತಿ. ಇಲ್ಲೇ ನಳಪಳ ಅದಾವಂದ್ರೆ ಇಲ್ಲೇ ಸುತ್ತಮುತ್ತ ಮನಿ ಏನಾರ ಇರ್ಬೇಕ ಅನ್ನು, ಹೌದಲ್ಲ? ಹ್ಞೂ ಅಪ್ಪ, ಅಲ್ಲಿ ಆ ಕಡೆ ನೋಡೆ, ಅಲ್ಲಿ ನೋಡೆ, ಏನೋ ಒಂದು ಗುಡ್ಸಲ್ ತರ ಮನಿ ತರ ಕಾಣಕತೈತಿ. ಹೌದಲ್ಲ ಅಪ್ಪಾಜಿ? ಹೌದ್ರಿ, ಅಲ್ಲಿ ಏನೋ ಒಂದು ಮನಿ ತರ ಕಾಣಕತೈತಿ. ಮನಿ ತರ ಗುಡ್ಸಲ್ ತರ ಕಾಣಕತೈತಿ. ಇಲ್ಲೊಂದು ನಲ್ಲಿನ ಐತಿ ಅಂದ್ರೆ ಯಾರ ಮನುಷ್ಯರು ಇರಬೇಕಲ್ರಿ, ಹೌದಲ್ರಿ? ಹೌದು, ಆದ್ರೆ ಇಲ್ಲಿ ಯಾರದಾರ ಅಂತ ಕೇಳ್ಬೇಕು ನಾವು. ನನ್ನ ಮಗಳು ಏನಾರ ಬಂದಾಣಿ ಇಲ್ಲಿ ಅಂತಂದೆ. ಊಟ ಮಾಡಿ ಓಡಾಡಲಿಲ್ಲ ಅಂದ್ರೆ ಹೊಟ್ಟೆ ಅಂದ್ರೆ ಕರ್ಗಂಗೆ ಬಿಡ್ರಿ. ಅದಕ್ಕೆ ಊಟ ಮಾಡಿದ್ರೆ ನಾಷ್ಟ ಮಾಡಿದ್ರೆ ಒಂದು 10 ಹೆಜ್ಜೆ ಓಡಾಡ್ತಾನೆ ಅಂದ್ರೆ ಸಮಾಧಾನ ಆಕತಿ. ಇಲ್ಲ ಅಂದ್ರೆ ಹೊಟ್ಟೆ ಅಂದ್ರೆ ಇನ್ನೇನು ಕರ್ಗಂಗಿಲ್ಲ. ಅಪ್ಪ ಅಲ್ಲಿ ಯಾವುದೋ ಒಂದು ತಾತ ಬರಾಕತ್ತಾನ, ಅಥವಾ ಅಜ್ಜ ಬರಾಕತ್ತಾನ. ನೋಡಪ್ಪಾಜಿ ಇಲ್ಲಿ. ಹೌದಲ್ವಾ? ಇಂಥ ಕಾರಣಾಗ ಈ ಒಬ್ಬವನ ಅಜ್ಜ ಇಲ್ಲಿ ಹಾಕದನ? ರೀ ಅಜ್ಜ ಬರಾಕತ್ತಾನ ಅಂದ್ರೆ ಇಲ್ಲೇ ಎಲ್ಲೇ ಅವ್ರದ್ದು ಮನಿ ಇರ್ಬೇಕ್ರಿ. ಹರಿ ಹೋಗಿ ಕೇಳೋಣ ನಡ್ರಿ. ಹರಿ ಆಯ್ತಾಯ್ತು, ಕೇಳ ನೀರು. ಯಾಕೆ ಅವಸರ ಮಾಡ್ತೀಗವ್ರಿ? ನೋಡ ನೀರು ಬರಾಕತ್ತಾನ ಅಜ್ಜ ನಡ್ಕೊಂತ. ಇವಕರ ಮಾರ್ಮನಾಗ್ಲಿ ಇವಕ ಕಾಡ್ನಾಗ ನಮ್ಮ ಅಕ್ಕ ಸಿಕ್ಕಾಳ, ನಮ್ಮ ಅತ್ತಿ ಸಿಕ್ಕಾಳ, ನಮ್ಮ ಅಂಟಿ ಸಿಕ್ಕಾಳ ಅಂತಂದು ಯಾವಾರ ಖುಷಿ ಪಡ್ತಾವ. ಇವಕರ ಏನಾಯ್ತಲಿ ಇವಕ ಒಂದಿಟ್ರ ಖುಷಿ ಪಡ್ತಾವ ಅಂತಂದ್ರೆ ಹೊಳ್ಳಿ ನೋಡುವಲು ಮಾತಾಡುವಲು ನನ್ ಕೂಟ. ಏನ್ ಮಾಡ್ಬೇಕನ್ನೋದು ತಿಳಿವಲ್ದ. ಏನ್ ಮಾಡ್ಲಿ? ಇದೊಂದು ನಳ ಚಲೋ ಆಗಲ್ದೆ, ಒಂದು ಸನಿ ಗುಟ್ಗುಡ್ಸೇನೆ ಅಂದ್ರೆ ಒಂದೊಂದಿನೂ ಇಲ್ಲ. ಏನ್ ಮಾಡ್ಲಿ? ಏಜ ಯಾರುವ ತಂಗಿ ನೀನೆ? ಕಾಡ್ನಾಗ ಯಾಕ ಒಬ್ಬೊಬ್ರು ಅಡ್ಡಾಡ್ಕೊಂತ ಬರ್ತಿರ್ವ? ಅದೇ ಹಂಗಲ್ಲಜ, ನಾ ಒಬ್ಬಕ್ಕೆ ಬಂದಿಲ್ಲ, ನಮ್ಮಪ್ಪ ನಮ್ಮವ್ವ ಇಬ್ರು ಬಂದಾರ. ಹೌದಾ? ನಿಮ್ಮಪ್ಪ ನಿಮ್ಮವ್ವ ಇಬ್ರು ಬಂದಾರ? ಹಂಗಾದ್ರೆ ಚಲೋವ. ಒಬ್ಬೊಬ್ರ ಓಡಾಡಕ್ ಹೋಗ್ಬೇಡ್ರಿ, ಇಲ್ಲೇ ಕಾಡು ಪ್ರಾಣಿಗಳ ಕಾಟ ಬಾರಿ ಐತಿ. ಅದಕ್ಕ
ಹ್ಞೂ ಅಜ್ಜ ಹಂಗೆ ನೋಡ್ಯಾಗಿರಂಗಿಲ್ಲ. ಅಲ್ಲ ನೀವು ಯಾಕೆ ಬಂದಿರುವ ಇಲ್ಲೇ ಅಷ್ಟೂರು 3 ಮಂದಿನ ಮತ್ತು ಅಲ್ಲೊಬ್ರು ನಿಂತ್ಕೊಂಡಾರ 4 ಮಂದಿ ಏನಾರ ಕಳ್ಕೊಂಡಿರ್ನ ಅದಕ್ಕೆ ಹುಡ್ಕ್ಯಾಡಕ ಬಂದಿರಿ ಆ ಕಾಡ್ನ್ಯಾಗ. ಅಜ್ಜ ಅಜ್ಜ ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರಪ್ಪ ನಮಸ್ಕಾರ. ಅಂದಂಗ ಯಾಕಪ್ಪ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹಿಂಗ ಕಾಡ್ನ್ಯಾಗ ಅಲ್ಯಾಕತ್ತೀವಿ? ಕಾಡ್ನ್ಯಾಗ ಕಾಡು ಪ್ರಾಣಿ ಅದಾವ ಅಂತಂದು ಗೊತ್ತಿಲ್ಲನಪ್ಪ ನಿಂಗ? ಆ ಗೊತ್ತದವ್ರಿ ಹಿರಿಯರ. ಏನು ಮಾಡ್ಬೇಕ ನಮ್ದು ಹಣೆ ಬರೋಣ ದೇವ್ರು ಹಿಂಗೆ ಬರೆದು ಕಳಿಸ್ಬಿಟ್ಟಾನ. ಏನು ಮಾಡ್ಬೇಕಂತಂದ ತಿಳಿವಲ್ದು. ಅಲ್ಲ ಇವ ಯಾರು ಕೂತು ಮಾತಾಡಕತ್ತಾವ ಇವೆ? ಯಾರ ಹಿರಿಯರೇ ಅಂತತಿ ನಮ್ಮ ತಮ್ಮ. ಇಲ್ಲಿ ಯಾರು ಬರ್ತಾರಪ್ಪ ಇಂಥ ಕಾಡ್ನ್ಯಾಗ ಹಿರಿಯರ? ಯಾವರ ಆನಿ ಪಾನಿ ಹುಲಿ ಪಲಿ ಚಿರತಿ ಪರತಿ ಬಂದು ನಿಂದಿರ್ತಿತಾವ. ಇಲ್ಲಿ ಯಾರು ಬರ್ತಾರ ಹಿರಿಯರೇ? ನಮ್ಮ ತಮ್ಮಗ ಮಗಳು ಕಳ್ದಾಳ ಅಂತಂದು ಏನಾರ ತಲಿ ಹುಚ್ಚಿ ಚಾತನ ಇವ? ಯಾಕೆ ಹಿಂಗೆ ಮಾತಾಡಕತ್ತದಿದೆ ರೀ? ಅಚ್ಚಾರ್ಗೆ ಕೇಳ್ರಿ, ಇಲ್ಲೆಲ್ಲರ ಸಣ್ಣ ಹುಡುಗಿ ಬಂದು ಹಿಂದಿತ್ತ ಏನ? ರೀ ಕೇಳ್ತಂತ ತಡಿ ಗೌರಿ. ಅಲ್ಲಪ್ಪ ನೀವು ಯಾಕೆ ಇಲ್ಲಿ ಕುಟುಂಬದ ಕೂಟ ಹಿಂಗ ಕಾಡ್ನ್ಯಾಗ ಯಾಕೆ ಸುತ್ತಾಡಕತ್ತೀರಿ? ಏನಾಗೈತಿ? ಏನಾರ ಕಳ್ಕೊಂಡಿಲ್ಲ? ಹ್ಞೂ ರೀ ಹಿರಿಯರ. ನನ್ನ ಮಗಳ ಸಣ್ಣಕಿರಿ ಹತ್ತನೇತ್ತ ಸಾಲಿಗೆ ಹೋಗಿದ್ಲ. ಆಕಿನ ಇಲ್ಲಿ ನಿಂತಾಳಲ್ರಿ ಈಕೆ ನಮ್ಮ ಅಕ್ರಿ, ನಮ್ಮ ಸ್ವಂತ ಅಕ್ಕ. ಈಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಎಲ್ಲ ಏನೇನೋ ಹರಿಕತಿ ಮಾಡಿ ಹಕ್ಕಿಕತಿ ಮಾಡಿ ನನ್ನ ಮಗಳು ಇಲ್ಲೇ ಕಾಡ್ನ್ಯಾಗ ಬಂದು ಸಿಕ್ಕೋಣಂಗ ಮಾಡ್ಯಾಳ್ರಿ. ಆಕೆ ಹೆಸರು ಲಕ್ಷ್ಮೀ ರೀ. 2 ದಿನದಿಂದ ಹುಡ್ಕಾಕತ್ತೇವ್ರಿ, ಎಲ್ಲೆಲ್ಲಿ ಸಿಗಾಕತ್ತಿಲ್ಲ. ನಮಗನ್ಸಿದ್ಕ ಯಾವರ ಹುಲಿ ಪಲಿ ಚಿರ್ತಿ ಪರ್ತಿ ನನ್ನ ಮಗಳನ್ನ ತಿಂದಿಗಿಂದವ ಏನೋ ಅನ್ಸಾಕತ್ಬಿಟ್ಟತ್ರಿ ಹಿರಿಯಾರ. ನಿಮ್ಮ ಕಣ್ಣಿಗೆ ಏನಾರ ನಮ್ಮ ಲಕ್ಷ್ಮಿ ಕಂಡಾಳನ್ರಿ? ಹಂಗೇನಾರ ಇದ್ರ ಹೇಳ್ರಿ, ಎಲ್ಲಾರ ಕಾಣಿಸಿದ್ರ. ಹೌದ್ರಿ ಹಿರಿಯರ, ನನ್ನ ಮಗಳನ್ನ ಕಳ್ಕೊಂಡು 2 ದಿನದಿಂದ ಕಾಡ್ನ್ಯಾಗ ಅಲ್ಯಾಕತ್ತೀವ್ರಿ. ನನ್ನ ಮಗಳ ಸುಳುವ ಸಿಗಾಕತ್ತಿಲ್ಲ. ಯಾರು ಕೂತು ಮಾತಾಡಕತ್ತವ ಇವೆ? ಇವ ಯಾರ ಇವ? ನಾಯಿ ಬೆಡೆ ಕೋಲಾಗೈತಿ ಈ ಮುದುಕ. ಇಂಥ ಕಾಡ್ನ್ಯಾಗ ಏನ್ ಮಾಡಕತ್ತೀರಿ? ಹೋಗಿ ಹೋಗಿ ಇಂಥವನ ಹತ್ರ ನಮ್ಮ ಲಕ್ಷ್ಮಿ ಅದಾಣ ಅಂತ ಕೇಳಕತ್ತಾವ ಇವಕ್ಕ ಬುದ್ಧಿಲ್ಲ. ಏನ ನೀವ ಲಕ್ಷ್ಮಿ ಕುಟುಂಬನ? ಅಂದ್ರೆ ನಿಮಗೆ ನನ್ನ ಮಗಳೇ ಗೊತ್ತದಾಳ್ರಿ ಹಿರಿಯರ? ಹೂನಪ್ಪ, ನಿನ್ನ ಮಗಳು ನಮ್ಮನ್ಯಾಗ ಅದಾಳ. ಬಂದೆ 2 ದಿನ ಅಲ್ಲ, ಇವತ್ತಿ 3 ದಿನ ಆತು ನಮ್ಮನ್ಯಾಗ ಐತೆ ನಿನ್ನ ಮಗಳು. ಹಿರಿಯರ ಏನು ಹೇಳಕತ್ತೀರಿ ನೀವು? ನನ್ನ ಮಗಳ ನಿಮ್ಮ ಮನ್ಯಾಗ ಅದಾಳ ರೀ? ಹೂನಪ್ಪ, ನಮ್ಮನ್ಯಾಗ ಅದಾಳ ನಿನ್ನ ಮಗಳ. ಬರ್ರಿ. ಯವನವಲ್ಲಿ ಈ ಮುದುಕೇನು ಹೇಳಕತ್ತೈತೆ ಇವ? ಅಲ್ಲ ಇವ್ರ ಮನೆಗೆ ಇದು ನಮ್ದ ಅಡ್ಕಾಶ್ಮಿ ಲಕ್ಷ್ಮಿ ಯಾಕೆ ಹೋಗಿತಿ? ಅವನ ಮನೆಗೆ ಯಾಕೆ ಹೋದ್ಬಾ ಇದೆ? ಅಂದ್ರೆ ಈ ಮುದುಕೇನಾರ ನಮ್ಮ ಲಕ್ಷ್ಮಿಗೆ ಪರಿಚಯ ನೀವ? ಅದಕ್ಕ ಮತ್ತ ಇವ ಏನಾರ ಕರ್ಕೊಂಬಂದ ಇವ ಅಲ್ಲಿಂದ? ಯಾರಿಗೆ ಗೊತ್ತಾ ಇವ? ರೀ ನಡೀರಿ, ಹೋಗ ನಡ್ರಿ, ನನ್ನ ಮಗಳು ಅವ್ರ ಮನ್ಯಾಗ ಅದಾಳಂತ. ಅರಿ ನಡೀರಿ, ದೌಡ್ ಹೋಗ ನಡೀರಿ. ನನಗೆ ಯಾವಾಗ ನನ್ನ ಮಗಳ ನೋಡಿ ಅನ್ಸ್ಬಿಟ್ಟತಿ. ತಾತ, ನಮ್ಮ ತಂಗಿ ನಿಮ್ಮ ಮನ್ಯಾಗ ಅದಾಳ? ಹೂನವ್ವ, ನಾ ಯಾಕೆ ಸುಳ್ಳು ಹೇಳಿ? ಈಗ ನಿಮ್ಮ ತಂಗಿ ಕೂಟ ಮಾತಾಡಿ ಆಕಿನ ನನಗೆ ಇಡ್ಲಿ ಹಾಕಿ ಕೊಟ್ಲೆ ತಿನ್ನ ತಾತ ಅಂತಂದು ಆಕಿ ಕೂಟ ತಿನ್ ಬಂದನಿವ ನಾನು. ಬೇಕಂದ್ರ ಬರ್ರಿ ನಮ್ಮ ಮನೆಗೆ, ನಿಮ್ಮ ತಂಗಿ ಹೌದ ಅಲ್ಲ ಅಂತ ನಿಮಗ ಗೊತ್ತಾಕತಿ. ಬರ್ರಿ. ಅಪ್ಪಾಜಿ ಬರ್ರಿ ಅವ್ರ ಮನೆಗೆ ಹೋಗನ್ ಬರ್ರಿ. ನಮ್ಮ ತಂಗಿ ಅದಾಳಂತ ಅಲ್ಲಿ. ನನಗೆ ಇಷ್ಟು ಖುಷಿ ಆಗಕತ್ತೈತಿ ಅಂದ್ರೆ ದೇವ್ರು ನಮ್ಮ ಕೂಟ ಅದಾನಪ್ಪಾಜಿ. ನಾ ಹೇಳಿಲ್ಲ ನಮ್ಮ ತಂಗಿಗೆ ಏನು ಆಗಂಗಿಲ್ಲ ಅಪ್ಪಾಜಿ ಅಂತಂದೆ.